GSPN ಚಾನೆಲ್ ವೀಕ್ಷಣೆ ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ GSPN ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಗರ ಮತ್ತು ಗ್ರಾಮೀಣ ಮಂಡಲದ ಅಧ್ಯಕ್ಷರು ಮತ್ತು ಅಭಿಮಾನಿಗಳು ಸಾರ್ವಜನಿಕರು ಸಹಿತ ನಾನು ಈಗಾಗಲೇ ಎಲ್ಲರಲ್ಲಿ ಮನವಿ ಮಾಡಿಕೊಂಡಿದ್ದೆ. ನನ್ನ ಹುಟ್ಟುಹಬ್ಬ ಇದ್ದರೂ ಸಹಿತ ಇವತ್ತು ಯಾರೂ ಏನು ಶಾಲುಗಳನ್ನು ತಂದು ಹಾಕಬಾರ್ದು. ಜೊತೆಗೆ ಈ ಹುಟ್ಟುಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕಂದ್ರೆ ನೀವೇನು ಖರ್ಚು ಮಾಡ್ತಾ ಇದ್ದೀರಿ ಆ ಹಣವನ್ನು ಬಡವರಿಗೆ ಮುಟ್ಟಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ನಮ್ಮ ಹುಟ್ಟುಹಬ್ಬ ಆಚರಣೆಗೆ ಒಂದು ವಿಶೇಷತೆ ಬರ್ತದೆ ಅನ್ನುವಂಥ ಮನವಿಯನ್ನು ನಾನು ಸಾರ್ವಜನಿಕರಲ್ಲಿ ಮಾಡಿಕೊಂಡಿದ್ದೆ. ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ, ಅಭಿಮಾನಿಗಳಲ್ಲಿ, ನಮ್ಮ ಪದಾಧಿಕಾರಿಗಳಲ್ಲಿ ಅದೇ ರೀತಿಯಾಗಿ ಸಾಕಷ್ಟು ಜನ ಇವತ್ತು ಅದನ್ನೆಲ್ಲ ಒಪ್ಪಿಕೊಂಡು ನಮ್ಮ ಕೈಲಾದ ಮಟ್ಟಿಗೆ ಬಡವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಕಾರ್ಮಿಕರ ದಿನಾಚರಣೆ. ಇವತ್ತು ವಿಶೇಷವಾಗಿ ಕಾರ್ಮಿಕರೇ ಈ ದೇಶ ದೊಡ್ಡ ಒಂದು ಶಕ್ತಿ. ಯಾಕೆಂದರೆ ಕಾಯಕವೇ ಕೈಲಾಸ ಅನ್ನುವಂಥ ತತ್ವವನ್ನು ಏನಾದರೂ ಅವ್ರು ಪಾಲನೆ ಆಗಿದ್ದರೆ ಅದು ಕಾರ್ಮಿಕರಿಂದ. ಯಾಕೆಂದರೆ ಅವರು ಪೌರ ಕಾರ್ಮಿಕರಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ಸಿಬ್ಬಂದಿ ಇರ್ಬೋದು, ಎಲ್ಲ ರೀತಿಯ ಕಾರ್ಮಿಕರು ಸಹಿತ ಸಾರ್ವಜನಿಕರು ಸಹಿತ ನಾನು ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ.
మొన్న 4 రోజుల క్రితం ఐజీ క్యాంప్లో కలిశారు. ఆయనే స్వతహా నాది 2 ఎకరాల్లోదండి, నేను కట్టించి ఇస్తాను నా సొంత డబ్బులతోటి అని చెప్పారండి. అందువల్ల ఇవాళ వచ్చి కట్టించి ఇచ్చారు. ఆయనకు ఉంది గోశాలకి. అమ్మవారు ఆయన మీద మంచి చల్లని చూపులు చూడాలని నేను కోరుకుంటున్నాను. అట్లకి ఎవరో రావట్లేదండి ముందుకు ఏమండి ఏరే వాళ్ళదంటే నాకు తెలియదు. మా పొలం అంటే నేను కట్టించిస్తానండి. ఎవరన్నా మీరు కట్టితానంటే ఓ పెద్ద రైతుని అడిగి ఇస్తానండి. ఓ 10 ఎకరాలు ఓ రైతుని అడిగాను, ఇస్తానన్నాడు. కట్టించుకుని అటుకెళ్ళమంటున్నాను. ಸಂಕ್ಷಿಪ್ತವಾಗಿ ಹೇಳೋದಾದರೆ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಸಹ ಸುಮಾರು ರಾಜ್ಯದಲ್ಲಿ 21 ಜಿಲ್ಲೆಗಳಲ್ಲಿ ಸುಮಾರು 50,000 ಕೋಟಿ ಹೊರತಕ್ಕಂಥ ಮಾಡಿರ್ತಕ್ಕಂಥ ನಮ್ಮ ದೊಡ್ಡ ಬ್ಯಾಂಕ್ ಇದು. ಕರ್ನಾಟಕದಲ್ಲಿಯೇ ಮತ್ತು ಭಾರತ ದೇಶದಲ್ಲಿಯೇ ಅತಿ ಉನ್ನತ ಮಟ್ಟದಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದು. ಇದರ ಅಡಿಯಲ್ಲಿರ್ತಕ್ಕಂಥ ನಾವು ಒಂದು ಸಣ್ಣ ಶಾಖೆಯಿಂದ ಕೆಲಸ ಮಾಡಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ವ್ಯವಹಾರವನ್ನು ಅಭಿವೃದ್ಧಿ ಮಾಡ್ತಕ್ಕಂಥವ್ರು ನಾವು ಶ್ರಮಿಕರು, ಅಂದರೆ ನಾವು ಕಾರ್ಮಿಕರು, ಉದ್ಯೋಗಿಗಳು. ನಾವು ಉದ್ಯೋಗಿಗಳು ಏನೋ ಸಂಘಟಿತವಾಗಿದ್ದೇವೆ. ನಮಗೆ ಅನೇಕ ಸೌಲಭ್ಯಗಳು ಸರ್ಕಾರ ನೀಡಿದೆ ಮತ್ತು ಬ್ಯಾಂಕು ಸಹ ನೀಡಿದೆ. ಆದರೆ ನಾವು ಸಂಘಟಿತರಾಗಿ ನಾವು ಶ್ರಮ ಪಡೋದ್ರ ಜೊತೆಗೆ ನಮಗಿಂತ ಕೆಳಮಟ್ಟದಲ್ಲಿ ಶ್ರಮಿಸತಕ್ಕಂಥವರನ್ನು ಗುರುತಿಸಬೇಕು, ಅವರ ಒಂದು ನೆನಪು ಮಾಡಿಕೊಳ್ಬೇಕು ಅನ್ನೋ ದಿಶೆಯಲ್ಲಿ ಇವತ್ತಿನ ದಿನ ಆ ಮಕ್ಕಳಿಗೆ ಹಲವಾರು ಜನ ಸಂಘ ಸಂಸ್ಥೆಗಳು, ಸರ್ಕಾರಗಳು, ಪೊಲೀಸ್ ಇಲಾಖೆಗಳು ಇರ್ಬೋದು, ಹಲವಾರು ಸಂಘ ಸಂಸ್ಥೆಗಳು ಸಾಕಷ್ಟು ಸಹಾಯಗಳು ಮಾಡಿದ್ದಾವೆ. ನಮ್ಮ ಒಂದು ಅಲ್ಪ ಕಾಣಿಕೆಯಾಗಿ ಸುಮಾರು ಸಣ್ಣ ಪ್ರಮಾಣದಿರುವುದಿರು ಒಂದು ಸುಮಾರು 200 ರೂಪಾಯಿ ಮೌಲ್ಯದ ಒಂದು ಕಿಟ್ಟು ನಾಳೆ 9ನೇ ತರಗತಿ ಮುಖ್ಯ 10ನೇ ತರಗತಿ ಬರುವಂಥ ಮಕ್ಕಳಿಗೆ ಈ ಶಾಲೆಯಲ್ಲಿ ಸುಮಾರು 69 ಜನ ಮಕ್ಕಳು ಇದ್ದಾರೆ ಅಂತ ತಿಳ್ಕೊಂಡಿದ್ವಿ. ಆ ನಿಮಿತ್ತವಾಗಿ ಇವತ್ತು 70 ಜನದ ಮಕ್ಕಳಿಗೆ ಈ ಒಂದು ಕಿಟ್ಗಳನ್ನು ನೀಡೋದು. ಯಾಕಂದರೆ ನೆಕ್ಸ್ಟ್ ಜುಲೈಯೋ ಆಗಸ್ಟ್ ಯಾವ ಸ್ಕೂಲ್ ಸ್ಟಾರ್ಟ್ ಆಗ್ತದೆ, ಇಮಿಡಿಯೇಟ್ ಬಂದ ಕೂಡಲೇ ಪಾಲಕರಿಗೆ ಹೊರೆ ಆಗದಾಗೆ ಈಗ ಜೀವನ ನಡೆಸೋದೇ ಕಷ್ಟ ಆಗಿದೆ. ಈ ಒಂದು 200-300 ರೂಪಾಯಿ ಸಹ ಕೆಲವು ಬಡ ಮಕ್ಕಳು, ಅದರಲ್ಲೂ ವಿಶೇಷವಾಗಿ ಈ ಹಮಾಲರ ಕಾಲದಲ್ಲಿರ್ತಕ್ಕಂಥವ್ರಿಗೆ ಕಷ್ಟ ಆಗ್ಬೋದು. ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಕೊಟ್ಟು ಆ ಮಗುವಿನ ಶೈಕ್ಷಣಿಕ ಜೀವನವನ್ನು ಹಸನ್ ಮಾಡ್ತಕ್ಕಂಥ ಕೆಲಸ ನಿಜವಾಗಲೂ ಪುಣ್ಯದಾಯಕವಾಗಿರ್ತಕ್ಕಂಥ ಕೆಲಸ. ಯಾಕಂದರೆ ಕಲಿಕೆ ಹೊರತಾಗಿ ಬೇರೆಲ್ಲ ಭೌತಿಕ ಸೌಲಭ್ಯಗಳನ್ನು ಕೊಟ್ಟರು ಕೂಡ ಸ್ವಲ್ಪ ದಿನದಲ್ಲಿ ಅದು ನಾಶವಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆದರೆ ಅದರ ಬದಲಾಗಿ ಭೌತಿಕ ಸೌಲಭ್ಯಗಳ ಬದಲಾಗಿ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವಸ್ತುಗಳನ್ನು, ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಸಾಮಗ್ರಿಗಳನ್ನು, ಅದರಲ್ಲೂ ವಿಶೇಷವಾಗಿ ನಮ್ಮ ಹಮಾಲರ ಕಾಲೋನಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಮಧ್ಯಮ ವರ್ಗ ಬಿಲೋ ಪಾವರ್ಟಿ ಲೈನ್ ಇರ್ತಕ್ಕಂಥ ಮಕ್ಕಳು ಇರೋದ್ರಿಂದ ಅಂಥ ಮಕ್ಕಳಿಗೆ ಇದೊಂದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸಹಾಯ ಅನ್ನೋದು ನನ್ನ ಭಾವನೆ. ಯಾಕಂದರೆ ಆ ವಿದ್ಯಾರ್ಥಿಗಳ ಜೀವನದೊಳಗೆ ಕಲಿಕೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಕೆಲಸ ಇವತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಗಿರಡ್ಡಿ ಸರ್ ಅವರ ನೇತೃತ್ವದೊಳಗೆ ಎಲ್ಲ ಗೆಳೆಯರು ಮಾಡಿರ್ತಕ್ಕಂಥದ್ದು. ಆದ್ದರಿಂದ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಎಲ್ಲ ಸ್ನೇಹಿತರಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದು ಭಾಳಷ್ಟು ಒಳ್ಳೆಯ ಅಂಶವನ್ನು ಚರ್ಚೆ ಮಾಡಿ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಮುಂಬರ್ತಕ್ಕಂಥ ಈಗ ಜುಲೈಗೆ ಶುರುವಾಯಿತು ಶಾಲೆ ಅಂತಂತಂದರೆ ಮಕ್ಕಳಿಗೆ ನೋಟ್ಬುಕ್ ಕೊಡೋದಿರ್ಬೋದು, ಸ್ಕೆಚ್ ಪೆನ್ನು ಬೇರೆ ಬೇರೆ ಕಲಿಕಾ ಸಾಮಗ್ರಿಗಳನ್ನು ಕೊಡೋದ್ರಿಂದ ತಕ್ಷಣಕ್ಕೆ ಮಕ್ಕಳಿಗೆ ಕಲಿಕೆಯನ್ನು ಪ್ರಾರಂಭ ಮಾಡಲಿಕ್ಕೆ ಅದೊಂದು ಅವಕಾಶ ಅಂತ ನಾನು. ಯಾಕಂದರೆ ಸರ್ಕಾರಿ ನಮ್ಮ ಶಾಲೆಗಳಿಗೆ
ನಾವು ನೋಟ್ಬುಕ್ಕು ಪೆನ್ನು ಕೊಡ್ತಕ್ಕಂಥ ಸರಬರಾಜು ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ನಾವು ಪಠ್ಯಪುಸ್ತಕಗಳನ್ನು ಕೊಡ್ತಿರೋದ್ರಿಂದ ಅದಕ್ಕೆ ಪೂರಕವಾಗಿರ್ತಕ್ಕಂಥ ನೋಟ್ಬುಕ್ಗಳನ್ನು, ಪೆನ್ನು, ಸ್ಕೆಚ್ ಪೆನ್ಗಳನ್ನು ಇವತ್ತು ಮಕ್ಕಳಿಗೆ ವಿತರಣೆ ಮಾಡ್ತಿರ್ತಕ್ಕಂಥದ್ದು ಬಹಳ ಸ್ತುತ್ಯಾರವಾಗಿರ್ತಕ್ಕಂಥ ಕೆಲಸ. ಅದರಲ್ಲೂ ಇವತ್ತಿನ ತುರ್ತು ಪರಿಸ್ಥಿತಿಯ ಸಂದರ್ಭದೊಳಗೆ ಕರೋನಾ ಪರಿಣಾಮವಾಗಿ ಭಾಳಷ್ಟು ಜನರಿಗೆ ಆರ್ಥಿಕವಾಗಿ ಮುಗ್ಗಟ್ಟಿನಲ್ಲಿರ್ತಕ್ಕಂಥ ನಮ್ಮ ಹಮಾಲ ಸ್ನೇಹಿತ ಏನು ಕಾರ್ಮಿಕರು ಕೆಲಸ ಮಾಡ್ತೀವಿ ಅವರೆಲ್ಲರಿಗೂ ಇಂಥ ಸಮಸ್ಯೆಗಳನ್ನು ಎದುರಿಸ್ತಿರ್ತಕ್ಕಂಥದ್ದು. ಬೇರೆ ದೇಶದಲ್ಲಿ ಹಮಾಲದ ಸಂಘಟನೆ ಇರ್ಬೋದು ದೊಡ್ಡ ಆದರೆ ಈ ದೇಶದಲ್ಲಿ ಅಸಂಘಟಿತ ವಲಯ ಯಾವ್ದಾರ ಐತೆ ಅಂದರೆ ಅದು ಹಮಾಲರದ್ದು ಒಂದು ಕೂಟ ಅಂತ ಹೇಳಿದ್ರು. ಹಮಾಲರ ಏನು ಹಮಾಲರಿದ್ದಾರೆ, ಇದೊಂದು ಅಸಂಘಟಿತ ವಲಯ, ಅನ್ಆರ್ಗನೈಸ್ಡ್ ಸೆಕ್ಟರ್. ನಮ್ಮ ಪತ್ರಕರ್ತರಿಗೆ ಒಂದು ಪತ್ರಕರ್ತರ ಸಂಘ ಇದೆ, ಅವರಿಗೆ ಕಾರ್ಯನಿರತರ ಪತ್ರಕರ್ತರ ಸಂಘ ಇದೆ, ಅಥವಾ ವಿದ್ಯುನ್ಮಾನ ಮಾಧ್ಯಮದವ್ರದ್ದು ಒಂದು ಸಂಘ ಪ್ರತ್ಯೇಕವಾಗಿದೆ. ನಮ್ಮ ಪೊಲೀಸರಿಗೆ ಯಾವುದೂ ಸಂಘ ಇಲ್ಲ, ನಮಗೆ ಮೂಲಭೂತ ಹಕ್ಕಿಲ್ಲ ನಾವು ಸಂಘಟನೆ ಮಾಡ್ಕೊಳಕ್ಕೆ. ನಮಗೆ ಮತ್ತೆ ಆರ್ಮಿಯವರಿಗೆ ನಾವು ಯಾವುದೇ ಸಂಘಟನೆ ಮಾಡೋಕ್ಕೆ ನಮಗೆ ನಮ್ಮ ಮೂಲಭೂತ ಹಕ್ಕಿಂದಾನೇ ನಾವು ಭರ್ತಿ ಆಗ್ಬೇಕಾದ್ರೆ ನಮ್ಮ ಮೂಲಭೂತ ಹಕ್ಕುಗಳನ್ನು ಮೊಡಕುಗೊಳಿಸಿರ್ತಾರೆ. ನಾವು ಯಾವುದೇ ಸಂಘಟನೆ ಮಾಡೋಂಗಿಲ್ಲ. ಆದರೆ ಇದು ಒಂದು ಈ ಹಮಾಲರು ಏನಿದ್ದಾರೆ ಇದೊಂದು ಅಸಂಘಟಿತ ವಲಯ. ಈ ಅಸಂಘಟಿತ ವಲಯದ ಈ ಶಾಲೆಗೆ ಈ ಶಾಲೆಗೆ ಮಣ್ಣೊಳಗೆ ಜಾಸ್ತಿ ಸ್ವಲ್ಪ ಗುಣ ಇರಬೇಕು, ಒಂಥರ ಎಂಥ ಚುಂಬಕ ಶಕ್ತಿ ಅಂತಾರಲ್ಲ, ಮ್ಯಾಗ್ನೆಟಿಕ್ ಫೋರ್ಸ್. ಭಾಳಷ್ಟು ಜನ ಆಗಾಗ್ಗೆ ಪತ್ರಕರ್ತ ಬರ್ತಾರೆ, ಮೇಲಿನ ಮೇಲೆ ಹಾಗಾಗಿ ನಮ್ಮೆಲ್ಲ ಮಾಧ್ಯಮದವರು, ಬೇರೆ ಬೇರೆ ಸಂಘಟನೆಯವರು, ಬೇರೆ ಬೇರೆಯವರು ಬರ್ತಾ ಇದ್ದಾರೆ. ನಿಜವಾಗ್ಲೂ ಈ ಮಣ್ಣಲ್ಲಿ ಆ ಥರದ ಒಂದು ಚುಂಬಕ ಶಕ್ತಿ ಏನಂತಾರೆ, ಮ್ಯಾಗ್ನೆಟಿಕ್ ಫೋರ್ಸ್ ಇರಬೇಕು ಅಂತ ಅನ್ಕೋತೀನಿ. ಯಾಕಂದರೆ ಕಳೆದ 3-4 ತಿಂಗಳಲ್ಲಿ 10-12 ಪ್ರೋಗ್ರಾಮ್ ಇಲ್ಲಿ ಮಾಡಿದ್ದೀವಿ. ಎಲ್ಲ ನಮ್ಮ ಮಾಧ್ಯಮ ಮತ್ತು ವಿದ್ಯುನ್ಮಾನ ಮಾಧ್ಯಮದ ಎಲ್ಲ ಸ್ನೇಹಿತರು ಇಲ್ಲಿಗೆ ಬಂದಿದ್ದಾರೆ, ಬೇರೆ ಬೇರೆ ಸಂಘಟನೆಯವರು ಬಂದ್ದಾರೆ. ಮೊನ್ನೆ ಇನ್ನೊಬ್ಬರು ಯಾರೋ ಬೇರೆಯವರು ಬಂದಿದ್ದರು, ಇವತ್ತು ಬ್ಯಾಂಕ್ನವ್ರು ಬಂದಿದ್ದಾರೆ. ಇದೆಲ್ಲ ಆಗ್ತಾ ಇದೆ ಅಂದರೆ ಯಾವುದೋ ಒಂದು ಪ್ರೈವೇಟ್ ಸ್ಕೂಲ್ ಹಿಡ್ಕೋಬೋದಾಗಿತ್ತು, ಯಾವುದೋ ಒಂದು ಒಳ್ಳೆಯದು ಹೆಸರಿರೋ ಸ್ಕೂಲ್ ತಗೋಬೋದಾಗಿತ್ತು. ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಒಂದು ತೀರಾ ಮೂಲೆಯಲ್ಲಿರ್ತಕ್ಕಂಥ ಈ ಊರಿಗೆ ಮೂಲೆಯಲ್ಲಿರ್ತಕ್ಕಂಥ ಸ್ಕೂಲಿಗೆ ಎಲ್ಲರೂ ಬರ್ತಾ ಇದ್ದಾರೆ. ನಿಜವಾಗ್ಲೂ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಮಾಧ್ಯಮದವ್ರಿಗಿರಬೇಕು, ಬ್ಯಾಂಕ್ನವ್ರಿಗಿರಬೇಕು, ಬೇರೆ ಇಲಾಖೆಯವ್ರಿಗಿರಬೇಕು, ಶೈಕ್ಷಣಿಕ ಇಲಾಖೆಯವರು ಇರಬೇಕು, ಆ ಒಂದು ಸಾಮಾಜಿಕ ಕಳಕಳಿ ಇದ್ದಿದ್ದಕ್ಕೆ ಬರ್ತಾ ಇದ್ದಾರೆ. ನಿಜವಾದ ಸಾಮಾಜಿಕ ಕಳಕಳಿನೇ ಇದು. ನಮ್ಮ BOರವರು ಈಗಾಗಲೇ ಕೊರೋನಾ ಆಗಿದೆ, ಯಾರೂ ಹೊರಗೆ ಬರೋಂಗಿಲ್ಲ. ಈ ಮಧ್ಯೆನೇ ಸಹಿತನೂ ಆನ್ಲೈನ್ ಶಿಕ್ಷಣದ ವ್ಯವಸ್ಥೆ ಮಾಡಿದ್ದಾರೆ. 6 ದಿವಸ 6 ಜನ ಸಂಪನ್ಮೂಲ ವ್ಯಕ್ತಿಗಳ ತಂಡ, ಒಬ್ಬರೊಬ್ಬರೇ ಅಲ್ಲ, ಆ ತಂಡ ಒಂದು ಗಣಿತದ ಒಂದು ತಂಡ, ವಿಜ್ಞಾನ ತಂಡ, ಕನ್ನಡ, ಹೀಗೆ 6 ತಂಡಗಳದವರು ತಗೊಂಡು ಒಂದೊಂದು ದಿವಸ ಇಲ್ಲಿನ ಕೇಬಲ್ ನೆಟ್ವರ್ಕನ್ನು ಬಳಸ್ಕೊಂಡು ಆನ್ಲೈನ್ ಶಿಕ್ಷಣವನ್ನು ನೀಡಿದ್ದಾರೆ. ನಿಜವಾಗ್ಲೂ ಕರ್ನಾಟಕ ರಾಜ್ಯದಲ್ಲಿ ಯಾರು BO ಈ ಇನಿಷಿಯೇಷನ್ ತಗೊಂಡಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ, ಅದು ಗಂಗಾವತಿ ಅಂತ ತಾಲೂಕಲ್ಲಿ ಮಕ್ಕಳು ಕಳೆದ 30-40 ದಿವಸದಿಂದ ಅವರು ಈ ಶಾಲೆಯಿಂದ ದೂರ ಆಗಿದ್ದಾರೆ ಮತ್ತು ಮನೆಗೆ ಹೋದ ತಕ್ಷಣ ಹುಡುಗರನ್ನ ಮನೆಗೆ ಸ್ವಲ್ಪ ಜನ ಕಾಯ್ತಿರ್ತಾರೆ. ಅವ್ರಿಗೆ ಯಾರಿಗೆ ಅಸಿಸ್ಟೆನ್ಸ್ ಮಾಡೋಕ್ಕೆ ಯಾರು ಗಿರಾಕಿ ಬೇಕಾಗಿರ್ತದೆ. ಯಾಕಂದ್ರೆ ನಾನೇ ಎಕ್ಸಾಂಪಲ್ ಇದ್ದೀನಿ. ಶನಿವಾರ ಭಾನುವಾರ ಬಂತಂದ್ರೆ ಹೊಲಕ್ಕೆ ನಮ್ಮನ್ನು ಕರ್ಕೊಂಡೋಗ್ಬಿಡ್ತಿದ್ರು, ಹೊಲದಾಗ ಕೆಲಸ ಇಲ್ಲ, ಅಥವಾ ಅಲ್ಲಿ ಒಂದಿಷ್ಟು ನಮ್ಮ ಮನೆಗೆ ದನ ಕರುಗಳಿದ್ದು, ಆ ದನ ಕರೋಕೆ ಕಾಯಕ್ಕೆ ಒಬ್ಬ ಮನುಷ್ಯ ಇದ್ದ, ಅವನೊಬ್ಬ ಎಕ್ಸ್ಟ್ರಾ ಗಿರಾಕಿ ಇರ್ತಿದ್ದ. ಅವ್ನು ನಮಗೆ ಸ್ವಲ್ಪ ದನಗಳು ಕಾಯಕ ಅಂತ ಭಾನುವಾರ ಅಥವಾ ಶನಿವಾರ ಮಧ್ಯಾಹ್ನ ಕಳಿಸ್ಬಿಡೋರು. ಅಂದರೆ ಒಬ್ಬ ಎಕ್ಸ್ಟ್ರಾ ಪರ್ಸನ್ ಅವ್ರಿಗೆ ಸಿಗ್ತಿದ್ದ. ಹಾಗೆ ಇವ್ರು ಏನಿದ್ದಾರೆ ನಮ್ಮ ಇಲ್ಲಿನ ಮಕ್ಕಳು, ಅವರು ಇಲ್ಲಿಂದ ಸ್ಕೂಲಿಂದ ಹೋದ ತಕ್ಷಣ ಅವ್ರಿಗೆ ಗೊತ್ತಾಗೋದಿಲ್ಲ, ಪರೀಕ್ಷೆ ತಯಾರಿಲ್ಲಿದ್ದಾರೆ, ಅವ್ರಿಗೆ ಫ್ರೀ ಬಿಟ್ಟು ಬಿಡಬೇಕು, ಅವ್ರನ್ನ ಸ್ವಲ್ಪ ಓದ್ಕೊಳ್ಳಿ ಅಂತ ಅವ್ರ ಉದ್ದೇಶ ಇಲ್ಲ. ಅದು ಅವರು ಇರತಕ್ಕಂಥ ಸಾಮಾಜಿಕ ಸ್ಥಿತಿ ಮತ್ತು ಅವ್ರ ಒತ್ತಡದ ಮೇಲೆ ಅವರು ಮಾಡ್ತಾರೆ. ಅವ್ರು ತಪ್ಪಿಲ್ಲ, ಅವರು ಕೆಲಸಕ್ಕೆ ಬಳಸ್ಕೋಬಾರ್ದು ಅದಂತಲ್ಲ. ಆ ಸಾಮಾಜಿಕ ಸ್ಥಿತಿಯ ಮೇಲೆ ಅವ್ರನ್ನ ಕೆಲಸಕ್ಕೆ, ಈಗ ನಾವು ಊರಿಗೆ ಹೋದ ತಕ್ಷಣ ನಮ್ಮನ್ನು ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾಕಂದರೆ ನಮ್ಮನೆ ಹೋದರೆ ನಮ್ಮನೆಗೆ ಯಾರೂ ಸಿಗೋದೇ ಇಲ್ಲ. ಯಾಕಂದರೆ ಈಗ ಲೇಬರ್ಸು ಜಾಸ್ತಿ ಸಿಗ್ತಾ ಇಲ್ಲ. ಎಲ್ಲ ಹೊಲ್ದಾಗ ನಮ್ಮ ಬ್ರದರ್ಸ್ ಮಾತಾಡೋಕೆ ಹೋಗ್ಬೇಕಂದ್ರೆ ಹೊಲ್ದಾಗ ಹೋಗಿರ್ತಾನೆ, ಅಲ್ಲೆಲ್ಲ ಹೋಗಿರ್ತಾನೆ, ಅನಿವಾರ್ಯವಾಗಿ ನಾವು ಹೊಲಕ್ಕೆ ಹೋಗ್ಬೇಕಾಗ್ತದೆ. ಆ ಸ್ಥಿತಿ, ಸನ್ನಿವೇಶ, ಪರಿಸರ ನಮ್ಮನ್ನು ಹಂಗೆ ದೂಡ್ತದೆ. ಇಲ್ಲಿರ್ತಕ್ಕಂಥ ಪರಿಸರ ಹಂಗೈತೆ. ಅವ್ರ ಮಕ್ಕಳನ್ನ ಈ ಶೈಕ್ಷಣಿಕ ಇದರಿಂದ ಸ್ವಲ್ಪ ಆ ಕಡೆಗೆ ಡಿವಿಯೇಷನ್ ಆಗ್ತದೆ. ಡಿವಿಯೇಷನ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನಮ್ಮ BO ಅವರು ಏನು ಮಾಡಿದ್ರು, ಕಳೆದ 6 ದಿವಸ 6 ದಿವಸ 6 ಬೇರೆ ಬೇರೆ ಈ ವಿಷಯ ಪರಿಣತರ ತಂಡವನ್ನು ಉಪಯೋಗಿಸ್ಕೊಂಡು ಆನ್ಲೈನ್ ಶಿಕ್ಷಣವನ್ನು ಕೊಟ್ಟಿದ್ದಾರೆ.
ಅದನ್ನ ನಾನು ಹೇಳಿದೆ. ಬೇರೆ ಬೇರೆ ತಾಲೂಕಲ್ಲಿ ಕೇಳಿದೆ, ಬೇರೆ ತಾಲೂಕಲ್ಲೇ ಅಂದರೆ ಯಾವುದೋ ಸ್ಕೂಲವ್ರು ಒಂದು ಮಾಡಿದ್ದಾರೆ, ಯಾವುದೋ BE ಕಾಲೇಜ್ ಇರ್ತದೆ, ಮೆಡಿಕಲ್ ಕಾಲೇಜ್ ಇರ್ತದೆ, ಅವರು ಆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾಡಿದ್ದಾರೆ. ಆದರೆ ಇಡೀ ತಾಲೂಕಿಗೆ ಅನ್ವಯ ಆಗುವಂತೆ, ಇಡೀ ತಾಲೂಕಿನಿಗೆ ಅಥವಾ ಸರ್ಕಾರಿ ಶಾಲೆಗೆ ಅನ್ವಯ ಆಗುವಂತೆ ಎಲ್ಲೂ ಈ ರಾಜ್ಯದಲ್ಲಿ ಮಾಡಿಲ್ಲ. ಇದೇ ಫಸ್ಟ್ ಈ ತಾಲೂಕಲ್ಲಿ ಅವರು ಪ್ರಯೋಗಾತ್ಮಕವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಅವರ ಕಾಲೇಜಿನಲ್ಲೇ ಈ ಸ್ಕೂಲ್ಗೆ ಇಷ್ಟೆಲ್ಲ ಜನ, ಅವರು ಮತ್ತು ಪುಲ್ವಾಮಿ ಮತ್ತು ಹೆಡ್ ಮಾಸ್ಟರ್ ಅವರ ಈ ಕಾರ್ಯದಿಂದಲೇ ಈ ಶಾಲೆ ಒಂದು ಸ್ವಲ್ಪ ಹೊಳಿತಾ ಇದೆ, ಭೌತಿಕವಾಗಿ ಹೊಳಿತಾ ಇದೆ, ಮತ್ತು ಇದು ಯಾವ್ದಾದ್ರು ಶೈಕ್ಷಣಿಕವಾಗಿಯೂ ಮೇಲ್ಮಟ್ಟಕ್ಕೆ ಬಂದಿದೆ. ಈ ಸಾರಿ 36 ಜನ SLC-ಲಿದ್ದಾರೆ. ಅವರಿಗೆ ಒಂದು ಇದಿದೆ, ಅವ್ರು ನಮ್ಗೊಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಗಿಫ್ಟ್ ಕೊಟ್ಟರೆ ನಿಮಗೂ ವಾಪಸ್ ಕೊಡ್ತೀವಿ. ಅದನ್ನು ಏನು ಗಿಫ್ಟ್ ಅಪ್ಪ ಅಂದರೆ 36 ಜನಕ್ಕೆ 36 ಜನವನ್ನು ಪಾಸ್ ಮಾಡಿ ಈ ಶಾಲೆಗೆ 100% ರಿಸಲ್ಟ್ ಕೊಡೋದು ಒಂದು ಭರವಸೆ ನಮಗೆ ಕೊಟ್ಟಿದ್ದಾರೆ. ಲಾಕ್ಡೌನ್ ಆದ ಕಾರಣ ಇಂದು ಗಂಗಾವತಿಯ ಶಾಸಕರಾದ ಮಾನ್ಯ ಶ್ರೀ ಪರಣ್ಣ ಮುನ್ನಡೆಯವರು 67ನೇ ಹುಟ್ಟುಹಬ್ಬದ ನಿಮಿತ್ತ ಭಾರತೀಯ ಜನತಾ ಪಾರ್ಟಿ ಗಂಗಾವತಿ ನಗರ ಮತ್ತು ಗ್ರಾಮೀಣದ ವತಿ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಒಳರೋಗಿಗಳು ಮತ್ತು ಬಾಣತಿಯರಿಗೆ ಸೀರೆ ಹಂಚುವ ಕಾರ್ಯಕ್ರಮ ಮತ್ತು ಬೇಬಿ ಕಿಟ್ಸ್ ಅಂತ ಮಕ್ಕಳಿಗೆ ಪಾಪುಗಳಿಗೆ ಬೇಬಿ ಕಿಟ್ಸು ಮತ್ತು ಅವರಿಗೆ ಮಾಸ್ಕ್ ಮತ್ತು ಫ್ರೂಟ್ಸ್ ಕೊಡೋಂಥ ಕಾರ್ಯಕ್ರಮವನ್ನು ಎಲ್ಲ ನಗರ ಮತ್ತು ಗ್ರಾಮೀಣ ವತಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ಬಗೆಯ ಮೃದು ಸ್ವಭಾವದ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶ್ರೀ ಪರಣ್ಣ ಮುನವಳ್ಳಿಯವರ ಜನ್ಮದ ದಿನದ ಅಂಗವಾಗಿ ಇಂದು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಪುರಸಭೆ ಸದಸ್ಯರು ಕೂಡಿ ಗಂಗಾವತಿ ನಗರದ ಸಾರ್ವಜನಿಕ ಉಪಯೋಗ ಆಸ್ಪತ್ರೆಯಲ್ಲಿ ಬಡರೋಗಿಗಳಿಗೆ ಹಾಲು ಹಣ್ಣು ಮತ್ತು ಬಾಣಂತಿಯರಿಗೆ ಸೀರೆಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ದಿನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಕೂಡಿ ನಿರ್ವಹಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಸಿಕ್ಕಿರತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ವಿಷಯ ಅಂತ ಭಾವಿಸ್ತೀನಿ. ಯಾಕಂತಂದರೆ ಇವತ್ತು ಅವ್ರದ್ದು ಹುಟ್ಟಿದ ಹಬ್ಬ ಇದ್ದರೆ ಅವರು ಇವತ್ತಿನ ದಿನ ಯಾರಿಗೂ ಯಾವ ಥರ ನಿಂತಂತಂದರೆ ಮೋದಿ ಸರ್ಕಾರದವರು ಆಮೇಲೆ ಯಾವ ಥರ ಅವರು ಅದು ಗಿಫ್ಟ್ಗಳಾಗಲಿ ಬಡವರಿಗಾಗಲಿ ಗೌರ್ಮೆಂಟ್ ಹಾಸ್ಪಿಟ್ಲಾಗಲಿ ಊಟದ ವ್ಯವಸ್ಥೆ ಆಗಲಿ ಹಾಲಣ್ಣಾಗಲಿ ಸಾರಿಗಳು ಬಟ್ಟೆಗಳಾಗಲಿ ಆಮೇಲೆ ಒಂದು ಆಶ್ರಮದಲ್ಲಿ ಊಟದ ವ್ಯವಸ್ಥೆ ಆಗಲಿ ಆ ಥರ ಅವರು ತುಂಬ ಚೆನ್ನಾಗಿ ಬರ್ತಡೇ ಆಚರಣೆ ಮಾಡ್ತಾ ಇದ್ದೀವಿ. ಕೊರೋನಾ ಸಲುವಾಗಿ ಒಂದು ತಿಂಗಳ ಮೇಲೆ ಆಯಿತು, 1 ತಿಂಗಳು ಆಗ್ಲಿಕ್ಕೆ ಬಂತು. ಇನ್ನು 4,000 ಪಾಕೆಟ್ ಫುಡ್ಸ್ ಎಲ್ಲ ರೆಡಿ ಮಾಡಿ ಕೊಡ್ತಿದ್ರು ಅವರು. ಯಾಕಂದರೆ ಸುತ್ತಮುತ್ತ ಹಳ್ಳಿಗಳಿಗಾಯಿತು, ಗಂಗಾವತಿ ಆಯಿತು, ಎಲ್ಲರಿಗೂ ರೈಸ್ ಪಾಕೆಟ್ ದಿನ ಒಂದೊಂದು ಥರ ವೆರೈಟಿ ಮಾಡಿ ಪಲಾವು, ಇದು ಗೀ ರೈಸು, ಟೊಮೆಟೊ ಬಾತು ಹಾಗಂತ ವೆರೈಟಿ ಒಂದೇ ದಿನ ಒಂದೇ ಥರ ಕೊಟ್ಟರೆ ಊಟ ಮಾಡೋಂಗಿಲ್ಲ ಅಂತಂದು ದಿನ ಒಂದೊಂದು ಥರ ಎಲ್ಲ ಅಡುಗೆ ಮಾಡಿಸಿ ಊಟ ಮಾಡಿಸಿ ಆಮೇಲೆ ಎಲ್ಲ ದೇವಸ್ಥಾನಗಳಿಗಾಯಿತು, ಸುತ್ತಮುತ್ತ ಹಳ್ಳಿಗಳಿಗಾಯಿತು, ಬಡವ್ರ ಬಗ್ಗರಿಗಾಯಿತು, ಅನ್ನದಾನ
ಆಯುಷ್ಯ ಆರೋಗ್ಯ ಐಶ್ವರ್ಯನ ಕೊಟ್ಟು ದೇವರು ಕಾಪಾಡಲಿ. 6ನೇ ಹುಟ್ಟುಹಬ್ಬ. ಅದರ ಪ್ರಯುಕ್ತ ನಾವು ಕಾರ್ಯಕರ್ತರೆಲ್ಲರೂ ನಮ್ಮ ಸರ್ಕಾರಿ ಹಾಸ್ಪಿಟಲಿಗೆ ಬಂದು ರೋಗಿಗಳಿಗೆ ಹಣ್ಣು ಹಾಗೂ ಚಿಕ್ಕ ಮಕ್ಕಳಿಗೆ ಬೇಬಿ ಕಿಟ್ಸು ಹಾಗೂ ಬಾಣಂತಿಯರಿಗೆ ಸೀರೆ ಕೊಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ನಮ್ಮ ನಗರಸಭೆ ಸದಸ್ಯರು ಎಲ್ಲರೂ ಹಾಗೂ ನಮ್ಮ BJPಯ ಮುಖಂಡರೆಲ್ಲರೂ ಸಹಕಾರದಿಂದ ನಾವು ಕೊಡ್ತಾ ಇದ್ದೀವಿ. ಈ ಕೊರೋನಾದಿಂದ ನಾವು ಜಾಸ್ತಿ ಇದು ಮಾಡಲಾರ್ದೆ ಅವರು ನಮ್ಮ ಶಾಸಕರು ನಮ್ಗೆ ಏನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಆಹಾರ ತುರ ಈ ಕೇಕು ಯಾವುದೇ ವಿಜೃಂಭಣೆ ಬೇಡ, ಈಗ ಸಮಸ್ಯೆ ಇದೆ ಅಂತ ಹೇಳೋದಕ್ಕೆ ಎಲ್ಲರೂ ನಾವು ಶಾಂತಿ ರೀತಿಯಾಗಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಮಗೆಲ್ಲರಿಗೂ ಗೊತ್ತು, ಕರೋನಾದಿಂದ ಇಡೀ ಪ್ರಪಂಚನೇ ತುಂಬ ಕಷ್ಟದಲ್ಲಿದೆ. ಈ ಸಂದರ್ಭದಲ್ಲಿ ನಮ್ಮ ಶಾಸಕರು ಅವರ ಶಕ್ತಿ ಮೀರಿ ಅವರ ಜನರಿಗೆ ಸಹಾಯ ಮಾಡಿದ್ದಾರೆ. ಈಗ ಕಳೆದ 40 ದಿನಗಳಿಂದ ಊಟದ ಕಿಟ್ಗಳು ಮತ್ತು ಈಗ ಆಲ್ರೆಡಿ ನಾವು ಎಲ್ಲರೂ ಮಾತಾಡ್ಬಿಟ್ಟು ರೇಷನ್ ಕಿಟ್ ಕೊಡಲು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಎಲ್ಲರಿಗೂ ರೀಚ್ ಆಗೋಲ್ಲ, ಬಟ್ ಮ್ಯಾಕ್ಸಿಮಮ್ ಎಲ್ಲರಿಗೂ ರೀಚ್ ಆಗಿದ್ದೀವಿ. ಯಾಕಂದರೆ ಆ ದೇವ್ರ ಕೈಗೂ ಎಲ್ಲರಿಗೂ ಎಲ್ಲ ಕಡೆ ರೀಚ್ ಆಗೋಕ್ಕಾಗಲ್ಲ. ನಮ್ಮ ಶಾಸಕರು ಅವರ ಶಕ್ತಿ ಮೀರಿ ಎಲ್ಲ ಕೆಲಸ ಮಾಡಿದ್ದಾರೆ. ಅವ್ರನ್ನ ತುಂಬ ಧನ್ಯವಾದಗಳು ಹೇಳಬೇಕು. ಜನಪ್ರಿಯ ಶಾಸಕರಾದ ಅವರಿಗೆ 66ನೇ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತಾ, ಇವತ್ತು ಹುಟ್ಟುಹಬ್ಬದ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲ ಹಾಗೂ ಗರ್ಭಿಣಿಯರಿಗೆ ಸೀರೆ ಹಂಚುವ ಮೂಲಕ ನಗರ ಸದಸ್ಯರು, ಗ್ರಾಮೀಣ ಅಧ್ಯಕ್ಷರು, ನಗರ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಹಾಗೂ ಮುಖಂಡರು ಇನ್ನಿತರು ಎಲ್ಲರೂ ಬಂದು ಇವತ್ತು ಆಸ್ಪತ್ರೆಯಲ್ಲಿ ಹಾಲು ಹಣ್ಣು ಹಾಗೂ ಹಣ್ಣು ಹಂಪಲ ಹಾಗೂ ಸೀರೆಗಳು ಆಮೇಲೆ ಬೇಬಿ ಕಿಟ್ಗಳು ವಿತರಣೆ ಮಾಡ್ತಾ ಇದ್ದೀವಿ. ಜನಪ್ರಿಯ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಶ್ರೀ ಪರಣ್ಣ ಮುನವಳ್ಳಿಯವರ 67ನೇ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬದ ಅಂಗವಾಗಿ ಯಾವುದೇ ಥರದ ಅದ್ದೂರಿ ವಿಜೃಂಭಣೆಯ ಆಚರಣೆಯನ್ನು ಮಾಡಬಾರ್ದು ಅಂತ ನಮ್ಮ ಶಾಸಕರು ನಮಗೆಲ್ಲರಿಗೆ ಆದೇಶವನ್ನು ನೀಡಿದರು. ಅದೇ ರೀತಿ ನಾವು ಇಂದು ಗಂಗಾವತಿ ಉಪವಿಭಾಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ಸೀರೆಯನ್ನು ಹಾಗೂ ನವಜಾತ ಶಿಶುಗಳಿಗೆ ಬೇಬಿ ಕಿಟ್ಸನ್ನು ಹಾಗೂ ಹಣ್ಣು ಹಂಪಲುಗಳನ್ನು ಹಂಚೋಕ್ಕೆ ನಮ್ಮೆಲ್ಲ ಪದಾಧಿಕಾರಿಗಳೊಡನೆ ಇಲ್ಲಿಗೆ ಬಂದಿದ್ದೇವೆ. ಜನಪ್ರಿಯ ಶಾಸಕರು ಹಾಗೂ ನಮ್ಮ ಆಸ್ಪತ್ರೆಯ ಆರೋಗ್ಯ ರಕ್ಷಣಾ ಸಮಿತಿಯ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಪರಣ್ಣ ಮುನವಳ್ಳಿಯವರ ಹುಟ್ಟುಹಬ್ಬದ ನಿಮಿತ್ತ ಅವರ ಅಭಿಮಾನಿಗಳು ಹಾಗೂ ನಗರಸಭೆಯ ಎಲ್ಲ ಸದಸ್ಯರುಗಳು ನಮ್ಮ ಆಸ್ಪತ್ರೆಯ ಎಲ್ಲ ಬಡ ರೋಗಿಗಳಿಗೆ ಹಣ್ಣು, ಹಾಲು ಹಾಗೂ ಎಲ್ಲ ಬಾಣಂತಿಯರಿಗೆ, ಗರ್ಭಿಣಿಯರಿಗೆ ಸೀರೆ ಹಾಗೂ ಮಕ್ಕಳಿಗೆ ಕಿಟ್ಟು ಅದರಲ್ಲಿ ಒಂದು ಕ್ಯಾಲ್ಸಿಯಂ ಸಿರಪ್ಪು, ಡೆಟಾಲ್ ಸೋಪು ಪೌಡ್ರು ಮತ್ತು ಕ್ರೀಮು, ಫೀಡಿಂಗ್ ಬಾಟಲ್ ಒಳಗೊಂಡಂಥ ಒಂದು ಕಿಟ್ಟನ್ನು, ಡ್ರಗ್ಸ್ ಒಳಗೊಂಡಂಥ ಕಿಟ್ಟನ್ನು ಕೊಡ್ತಾ ಇರೋದು ನಿಜಕ್ಕೂ ಒಂದು ಅಭಿನಂದನೀಯ ಕಾರ್ಯ. ಅವರ ಹುಟ್ಟುಹಬ್ಬದ ನೆಪದಲ್ಲಿ ಬಡ ರೋಗಿಗಳಿಗೆ ಅನುಕೂಲವಾಗಲಿ ಅನ್ನುವಂಥ ಒಂದು ಏನು ಹಿರಿಮೆಯನ್ನು ಈ ಎಲ್ಲ ಸದಸ್ಯರು ಮತ್ತು ಅಭಿಮಾನಿಗಳು ಹೊಂದಾರ, ಇದು ನಿಜಕ್ಕೂ ಸ್ತುತ್ಯದ ಕಾರ್ಯ. ಇಂಥ ಕಾರ್ಯಕ್ರಮಗಳು ನಡೆಯಲಿ, ಇನ್ನೂ ಹೆಚ್ಚಿನ ಬಡವರ ಸೇವೆಯ ಮಾಡುವಂಥ ಒಂದು ಸೌಭಾಗ್ಯವನ್ನು ದೇವರು ಅವರ ಅಭಿಮಾನಿಗಳಿಗೆಲ್ಲರಿಗೂ ಕರುಣಿಸಲಿ ಅಂತ ಹಾರೈಸಿ. ವಿಶ್ವದ ಮಹಾಮಾರಿ ಕೊರೋನಾ ವೈರಸ್ ಬಗ್ಗೆ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರು ಹಾಗೂ ದೇಶಾದ್ಯಂತ ಲಾಕ್ಡೌನನ್ನು ಘೋಷಣೆ ಮಾಡಿದರು. ಏನು ಮಾರ್ಚ್ 21ರಂದು ಘೋಷಣೆ ಆದಂಥ ಲಾಕ್ಡೌನು ಇವತ್ತು 2ನೇ ಹಂತದ ಲಾಕ್ಡೌನ್ ಇವತ್ತು ದೇಶದಲ್ಲಿ ಜಾರಿ ಇದೆ. ವಿಶೇಷವಾಗಿ ನಾವು ಲಾಕ್ಡೌನ್ ಸಮಯದಲ್ಲಿ ಗಂಗಾವತಿ ಏನು ಕರ್ನಾಟಕ ವಿಷಯಕ್ಕೆ ಬಂದಂತೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ 35 ನಗರಸಭೆ ವಾರ್ಡ್ ಇರ್ಬೋದು, 19 ಗ್ರಾಮ ಪಂಚಾಯತ್ ಇರ್ಬೋದು. ಶಾಸಕರು ಸ್ವತಃ ಎಲ್ಲ ಗ್ರಾಮ ಪಂಚಾಯತ್ಗಳು ಮತ್ತು ನಗರಸಭೆಯ ಎಲ್ಲ ಅಧಿಕಾರಿಗಳೊಂದಿಗೆ ಟಾಸ್ಕ್ ಫೋರ್ಸ್ ಕಮಿಟಿಯ ಮೀಟಿಂಗನ್ನು ಮಾಡಿ ಕೊರೋನಾ ವೈರಸ್ ತಡೆಗಟ್ಟುವ ನಿಟ್ಟಿನಲ್ಲಿ ಏನೇನು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕೆಂಬ ಸಲಹೆ ಸೂಚನೆಗಳನ್ನು ಕೊಡ್ತಾ ಇವತ್ತು ಮಾರ್ಚ್ 24ರಿಂದ ಸತತವಾಗಿ 35 ದಿನಗಳ ಕಾಲ ಇವತ್ತು ನಗರಸಭೆ ಇರ್ಬೋದು ಮತ್ತು ಗ್ರಾಮಾಂತರ ಪ್ರದೇಶ ಇರ್ಬೋದು ಒಟ್ಟು 4,000 ಜನರಿಗೆ ಮಧ್ಯಾಹ್ನದ ಊಟವನ್ನು ಕೊಡೋದ್ರ ಮುಖಾಂತರ ಮತ್ತು ಸುಮಾರು 20,000 ಮಾಸ್ಕ್ಗಳ ವಿತರಣೆ ಮಾಡುವ ಮುಖಾಂತರ ಬಡ ಜನರಿಗೆ ಏನು ನಿರ್ಗತಿಕರಿಗೆ ಉಚಿತವಾಗಿ ಮಾತ್ರೆ ಔಷಧಗಳನ್ನು ಕೊಡೋದ್ರ ಮುಖಾಂತರ ಇವತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಎಲ್ಲ ಕಾರ್ಯಕರ್ತರ ಬಂಧುಗಳ ಪರವಾಗಿ, ಶಾಸಕರ ಪರವಾಗಿ ಇವತ್ತು ಕ್ಷೇತ್ರಾದ್ಯಂತ ಶಾಸಕರು ಕಾರ್ಯವನ್ನು
ಸೈಯದ್ ಹುಸೇನ್ ಎಂಬುತ್ತ ತನ್ನ ಸ್ವಂತ ಖರ್ಚಿನಿಂದ 500 ಕಿಟ್ಟು ಬಡವರಿಗೆ. ಬಡವ್ರು ಏನಂದ್ರೆ ಕಿಟ್ಟು ಕೊಡ್ರಿ ಅಂತಾರೆ, ಊಟ ಅಷ್ಟೇ ಕೊಟ್ರಿ, ನಮ್ಗೆ 5 ಕೆಜಿ ಕೊಟ್ರಿ, 2 ಕೆಜಿ ಬಾಳೆ ಕೊಟ್ರಿ, ಯಾರು ಅಂದಿಲ್ಲ, ಅನ್ನೋದನ್ನಿಲ್ಲ. ಅವರಿಗೆ 2 ರೂಪಾಯಿ ಸಿಕ್ಕರೆ ಸಾಕು, ಅದೇ ತುಪ್ಪಿಂದ ತಗೋತಾರೆ. ಜನ ರಗಡ್ಸಾಡ್ತಾರೆ ಗೊತ್ತಾ, ಬದುಕಿಲ್ದ ಕೆಲಸದಿಂದ ವ್ಯಾಪಾರ ಹೀಗಾಗಿ ಈಗ ಹುಸೇನ್ ಕೊಟ್ಟಾನ, ನಾಳೆ ನಗರಸಭೆ ಸದಸ್ಯರುಗಳು ಕೊಡ್ತಾರೆ. ಮತ್ತು ಮುಂದೆ ಇನ್ನೂ ಸಹಾಯ ಮಾಡೋದಿದ್ರೆ ಖಂಡಿತವಾಗ್ಲೂ ಮಾಡಿರಿ. ಇದೊಂದು ಒಳ್ಳೆಯ ಅವಕಾಶ ಕೊಟ್ಟಾನ ದೇವ್ರು ನಮಗೆ. ದುಡ್ಡಿದ್ದರಿಗೆ ಸಹಾಯ ಮಾಡೋಕ್ಕೊಂದು ಒಳ್ಳೆಯ ಅವಕಾಶ ಕೊಟ್ಟಾನ. ಇದು ಪರೀಕ್ಷೆ, ಇದು ದುಡ್ಡಿದ್ದರಿಗೆ ಒಂದು ಪರೀಕ್ಷೆ ಕಾಲ. ಇದು ಪರೀಕ್ಷೆದಲ್ಲಿ ಪಾಸ್ ಆಗಬೇಕು ನಾವೆಲ್ಲರೂ ಸೇರಿ, ಜಾತಿ ಭೇದ ಭಾವ ಏನೂ ನೋಡಲಾರ್ದೆ ಒಟ್ಟು ಮಾನವ ದೃಷ್ಟಿಯಿಂದ ನೋಡಿ ಅವ್ರಿಗೆ ಆದಷ್ಟು ಕೈಲಾದರೂ ಸಹಾಯ ಮಾಡಬೇಕು. ಸಾಲ ಸಮದೆ ಆದರೂ ಮಾಡ್ಬೇಕು, ಕೈ ನಡೆಯೋದು ಇದ್ರಾಗ ನನ್ನ ಅನಿಸಿಕೆ ಮಾಡಿ. ಈಗ ಉಪವಾಸಿತರಿಗೆ 2 ಊಟ ಹಾಕಿದ್ರೆ ಅದು ತಲೆ ಅಂತ ನೆನಪಲ್ಲಿ ಇರುತ್ತೆ. ಯಾಕಂದರೆ 1996 ಇಲ್ಲಿ ಮಳೆ ಬಂದು ಹಾವಳಿ ಆಗಿತ್ತು, ಊಟ ಆಗಿತ್ತು ನಾವು ಬಡವರಿಗೆ. ಅದು ಇನ್ನೂವರೆಗೂ ನೆನೆಸ್ತಾ ಇದ್ದಾರೆ ಜನ ಊಟದ್ದು. ಅದು ಎಲ್ಲರಿಗೂ ಯಾವಾಗ ಹೋಗ್ತಾ 96 23-24 ವರ್ಷ. ಸೈಯದ್ ಹುಸೇನ್ 7ನೇ ವಾರ್ಡ್ನಾಗ ಅಲ್ಲಿ ನಮ್ಮ ನಗರಸಭಾ ಸದಸ್ಯರು ಮನೋಹರ್ ಸ್ವಾಮಿ ಅವ್ರಿಗೆ ಏನು ಆರಾಮಿಲ್ಲ ಅನ್ನೋದು ಒಂದು ಇದೈತೆ. ಇವತ್ತಿನ ನಾಳೆ ಅವ್ರು ಕೊಡ್ಬೋದು, ಏನು ಮಾಡ್ಬೋದು ಅನ್ನೋದಕ್ಕೆ ಸದ್ಯ ಆದಷ್ಟು ಮಟ್ಟಿಗೆ ತನ್ನ ಕೈಲಿ ಆದಷ್ಟು ಮಟ್ಟಿಗೆ ಪಕ್ಕದ ವಾರ್ಡ್ನಾಗ ಹೆಚ್ಚಾರ ನಾನು ಒಂದಿಷ್ಟು ಏನೋ ಮಾಡ್ಬೇಕಂತಂದೇಳಿ ಇವತ್ತು ಸುಮಾರು 500 ಕಿಟ್ಟು ವಿತರಣೆ ಮಾಡ್ತಿರೋಂಥ ನಮ್ಮ ಸೈಯದ್ ಹುಸೇನ್ಗೆ ದೇವರು ಇನ್ನೂ ಆರೋಗ್ಯ ಕೊಟ್ಟು ಸೇವೆ ಮಾಡೋಂಥ ಅವಕಾಶ ಕೊಡಲಿ ಅಂತಂದು ಹೇಳ್ತಾ, 3 ತಿಂಗಳ ಕೊರೋನಾ ಬಂದ ಕೇಸಿ ಭಾಳ ಗಂಭೀರ ಆಗಿದೆ. ರಿಕ್ಷಾ ಹೊಡೆಯೋರು, ಮಿಷನ್ ಕೆಲಸ ಮಾಡೋರು, ತರಕಾರಿ ವ್ಯಾಪಾರ ಮಾಡೋರು, ಆಮೇಲೆ ಕೂಲಿ ಮಾಡೋರು ಅವ್ರಿಗೆ ತ್ರಾಸಾದಾಗ ಏನಾಯ್ತಂದರೆ ಕೆಲವು ಮಂದಿ ನಮ್ಮ ಹೆಬ್ಬಲ್ ಸಾಹೇಬರು 100 ಕಿಟ್ ಕೊಟ್ಟು ಕೇಸಿ ಎಲ್ಲ ಹಂಚಿದ್ರು. ಆಮೇಲೆ ನಮ್ಮ ಮನ್ನರ್ ತಾತವ್ರು ಅವ್ರಿಗೇನು ಆರಾಮಿಲ್ಲ ಅಂತ ಭಾಳ ಜ್ವರ ಬಂದ ಸ್ಥಳಕ್ಕೆ ಅವ್ರು ಹಂಚೋಕ್ಕಾಗಲಿಲ್ಲ. ಜನಗಳೆಲ್ಲರೂ ಭಯ ಕಟ್ಟಿದ್ರು. ನಮ್ಮ ಕೈಲಿ ಆದಷ್ಟು 500 ಕಿಟ್ಟು ಮಾಡಿ ಕೇಸಿ ಬಡವ್ರು ಬಂದವರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ. ನನಗಿನ್ನ ಹೆಚ್ಚು ಆಸರ ದೇವರು ಕೊಡಲಿ, ಜನ ನನಗೆ ಆಶೀರ್ವಾದ ಮಾಡಲಿ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದಕ್ಕಿಂತ ಹೆಚ್ಚು ಕೊಡೋಷ್ಟು ಆಶೀರ್ವಾದ ಮಾಡಿ ಅಂತ. ಕೊರೋನಾ ಎಫೆಕ್ಟ್ದಿಂದ ಎಲ್ಲರೂ ಬಡ ಜನಗಳೆಲ್ಲ ತೊಂದರೆ ಆಗಿದೆ. ಊಟದ ವ್ಯವಸ್ಥೆ ಸರಿಯಾಗಿಲ್ಲ, ಆಮೇಲೆ ಸರಿಯಾಗಿ ಒಂದು ಒಪ್ಪತ್ತಿನ ಊಟ ಸಿಗ್ತಾ ಇಲ್ಲ. ಏನೋ ಹೊಸ ಸಾವಿರ ಬಡವರಿಗೆ ಏನೋ ಹೆಲ್ಪ್ ಆಗಲಿ ಅಂತೇಳಿ ಅವಕ್ಕೆ ಸಹಾಯದಿಂದ ಮಾಡಿ ಎಲ್ಲರಿಗೂ ಆಮೇಲೆ ಅಕ್ಕಿ ಎಲ್ಲ ಅವರೆಲ್ಲ ದಾನ ಮಾಡ್ತಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಮೇಲೆ ಕೊರೋನಾ ವೈರಸ್ನಿಂದ ಎಲ್ಲ ತಪ್ಪಿಸ್ಕೋಬೇಕು.
ನಮ್ಮ ಜಗತ್ತಿನಲ್ಲಿ ಭಯಂಕರವಾದಂಥ ಕರೋನಾ ರೋಗ ಇರೋದರಿಂದ ಅದರಲ್ಲಿ ಮುಖ್ಯವಾಗಿ ನಮ್ಮ ಆನಂದರಾವ್ ಅವರು ವಿಶೇಷವಾಗಿ ನವಜೀವನ ವೃದ್ಧಾಶ್ರಮ ಒಂದು ಟ್ರಸ್ಟ್ ಪ್ರಾರಂಭ ಮಾಡೋದ್ರ ಮುಖಾಂತರ ಸುಮಾರು 30 ಜನರಿಗೆ, ಅದು 70 ವರ್ಷದ ಹೆಚ್ಚಿನ ವಯಸ್ಸಿರೋರಿಗೆ, 70ರಿಂದ 80 ವರ್ಷದ ಅವರು ಮಹಿಳೆಯರು, ತಾಯಂದಿರಿರ್ಬೋದು, ಪುರುಷರಿರ್ಬೋದು, ಅವರೆಲ್ಲರಿಗೂ ಸಹಿತ ದಿನಾನೂ ಸಹಿತ 30 ಜನರಿಗೆ ಅವ್ರ ಆರೋಗ್ಯ ದೃಷ್ಟಿ ನೋಡ್ರಿ ಅವ್ರು ಹೆಂಗೆ ಕಟ್ಸಿದ್ದಾರಂದ್ರೆ, ಆ ಬಂದವರು ವೃದ್ಧರಿಗೆ ಅವ್ರ ತಾಯಂದಿರಿರಲಿ ಪುರುಷರಿರಲಿ ಅವ್ರಿಗೆ ಫ್ಯಾನು, ಕುಡಿ ನೀರು, ಊಟದ ವ್ಯವಸ್ಥೆ, ಅವ್ರಿಗೆ ಟೈಮ್ ಪಾಸ್ ಆಗಲಿ ಅಂದರೆ ಟಿ ವಿ ಮತ್ತು ಆರ್ಗ್ಯಾನಿಕ್ ಫುಡ್ಡು ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ತಾಯಿದ್ದಾರೆ. ನಿಜವಾಗಿ ಅಂದರೆ ಆನಂದರಾವ್ ಅವ್ರ ಕಾರ್ಯವನ್ನು ನಾವು ಮೆಚ್ಚಲೇಬೇಕು. ಇವತ್ತು ಯಾರು ವೃದ್ಧರಿದ್ದಾರೆ, ವೃದ್ಧಾಶ್ರಮ ಪ್ರಾರಂಭ ಆಗೋದು ನವಜೀವನ ವೃದ್ಧಾಶ್ರಮ ಹೆಸರಿನಲ್ಲಿ ಕಾರ್ಯ ಮಾಡ್ತಾಯಿದ್ದಾರೆ ಅವರು ಆನಂದರಾವ್. ಅದಕ್ಕೆ ನಿಜವಾಗಿ ಅಂದರೆ ಇವತ್ತು ಏನಾದರೂ ನಾವು ಇಂಥವ್ರನ್ನ ಕಾಣೋದು ಭಾಳ ಕಠಿಣ. ಯಾಕಂದರೆ ಅವರು ಎಲ್ಲವನ್ನೂ ಮರೆತು ಟ್ರಸ್ಟ್ ಮಾಡಿ 5 ಮಂದಿ ಟ್ರಸ್ಟ್ನಲ್ಲಿ ತಾವಿಬ್ಬರು ಗಂಡ ಹೆಂಡತಿ ನಿಂತು ನೋಡ್ರಿ ಒಂದು ಮಾತು ಹೇಳಿದ್ರು ಅವರು, ನಾವೆಲ್ಲ ಸ್ವಚ್ಛ ಮಾಡ್ತೀವಿ ರೀ ಬಾತ್ರೂಮು ಇದು ಟಾಯ್ಲೆಟ್ಸ್ಗಳನ್ನು ಅಂತ ಸ್ವತಃ ಹೇಳಿದ್ರಲ್ಲ. ಇದು ನಿಜವಾಗಿ ಜೀವನ. ಯಾಕಂದ್ರೆ ಅವ್ರು ನೋಡ್ರಿ ತಮ್ಮ ಕೈಲಿಂದ ಎಲ್ಲ ವೃದ್ಧರದು ಸುಮಾರು 70ರಿಂದ 80 ವರ್ಷ ಆಗ್ಯದ ಅವ್ರಿಗೆ. ಅವ್ರು ನೋಡಿದ್ರೆ ಮತ್ತು ಅಂಗವಿಕಲರು ಅದಾರ ಅವರು. ಆ ಅಂಗವಿಕಲರ ಜೀವನ ನೋಡಿಬಿಟ್ರೆ ಭಾಳ ಕಷ್ಟದ ಕೆಲಸ. ನಿಜವಾಗಿ ನಾವು ಇವತ್ತೇನಾದರೂ ಇದ್ದರೆ ಈ ಆನಂದರಾವ್ ಮಾಡೋದು ಕೆಲಸನ ನವಜೀವನ ವೃದ್ಧಾಶ್ರಮ ಇದು ಏನಿದೆ ಅಲ್ಲ ಒಳ್ಳೆಯ ಕಾರ್ಯ ಮಾಡ್ತಾಯಿದೆ. ನೋಡೋಣ ಸರ್ಕಾರದಿಂದ ಏನು ಸಹಾಯ ಮಾಡಬೇಕಾಗಿದೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡೋದ್ರಿಂದ ಇದು ಅವ್ರಿಗೆ ಆನಂದರಾವ್ ಅವ್ರಿಗೇನು ಹೋಗಂಗಿಲ್ಲ. ಆ 30 ಜನ 35 ಜನ ಏನು ವೃದ್ಧರು ಇರ್ತಾರೆ ಅವ್ರ ಜೀವನ ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಅವರೆಲ್ಲ ತಾಯಂದಿರು ನೋಡಿದ್ರೆ ಕನಿಷ್ಠ 70 ವರ್ಷ, ಅದ್ರ ಮೇಲವರು ಇದ್ದಾರೆ. ಅದಕ್ಕೆ ಕಾರಣ 106 ವರ್ಷ ಇದೆ, ಒಬ್ಬರು ಇದ್ದಾರೆ 106 ವರ್ಷ. ನಾವು ನೋಡಿರಿ ಎಷ್ಟು ಒಂದು ಒಳ್ಳೆ ಅಂದ್ರೆ ಅದಕ್ಕೆ ನಮ್ಮ ಎಲ್ಲ ನಗರಸಭಾ ಸದಸ್ಯರು ಕೂತ್ಕೊಂಡು ಇವತ್ತು ಅವ್ರಿಗೆ ಆಹಾರದ ವಿತರಣೆ ಮಾಡ್ಬೇಕನ್ನುವಂಥ ಉದ್ದೇಶದಿಂದ ನನ್ನನ್ನು ಕರೆದುಕೊಂಡು ಬಂದು ನಿಜವಾಗಿ ಭಾಳ ಸಂತೋಷ. ಬಂದು ಹೋಗಿನಿ ನಾನಿಲ್ಲಿ 1-2 ಸಲ ಬಂದು ಹೋಗಿನಿ. ನನಗೆ ಅನ್ಸಮಟ್ಟಿಗೆ ಒಂದು ಸಲ ಬಂದು ಹೋಗಿನಿ ಅವ್ರು ಮಾಡುವಂಥ ಕಾರ್ಯ. ಜೊತೆಗೆ ಆ ವೃದ್ಧರಿಗೆ ಇವತ್ತು ಊಟ ಕೊಡ್ಬೇಕಂತೇಳಿ ನಮ್ಮೆಲ್ಲ ನಗರಸಭಾ ಸದಸ್ಯರು ಮತ್ತು ನಮ್ಮ ಕಾರ್ಯಕರ್ತರು ಕೂಡಿಕೊಂಡು ಆ ಕಾರ್ಯ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಇವತ್ತೇನು ಕಾರ್ಮಿಕ ದಿನಾಚರಣೆ ಮತ್ತು ಇನ್ನೊಂದು ನನಗೆ ಸಂತೋಷ ಅಂದರೆ ಇಂಥದ್ದು ಹುಟ್ಟಿದ ಹಬ್ಬ ನಂದಿದ್ದರೂ ಸಹಿತ ಇಂಥವ್ರ ಜೊತೆಗೆ ಒಂದು ಭಾಗವಹಿಸೋದ್ರ ಮುಖಾಂತರ ಆ ವೃದ್ಧರನ್ನು ನೋಡೋದು ಸಹಿತ ಒಂದು ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ ದಿಶೆಯಲ್ಲಿ ಅವ್ರಿಗೂ ಸಹ ಜಗತ್ತಿನಾದ್ಯಂತ ಕರೋನಾ ಮಹಾಮಾರಿ ಅಟ್ಟಹಾಸವನ್ನು ನಡೆಯುತ್ತಿರುವ ಸಂದರ್ಭದಲ್ಲಿ ನಮ್ಮ ಗಂಗಾವತಿ ಶಾಸಕರಾದ ಪರಣ್ಣ ಮುನವಳ್ಳಿಯವರು ಜನ್ಮದಿನದ ಅರ್ಥವಾಗಿ ನಾವು ಗಂಗಾವತಿ ನಗರದ ಜುಲೈ ನಗರ ರಸ್ತೆಯಲ್ಲಿರುವ ನವಜೀವನ ವೃದ್ಧಾಶ್ರಮದಲ್ಲಿ ಅವರು ತಮ್ಮ ಜನ್ಮದಿನವನ್ನು ಆಚರಿಸ್ಕೊಳ್ಬೇಕು ಅಂತೇಳಿ ಎಲ್ಲ ಕಾರ್ಯಕರ್ತರು ಮತ್ತು ನಗರಸಭೆಯ ಸದಸ್ಯರು ಮನವಿ ಮಾಡಿದಾಗ ಅವರು ಆಯಿತು ಎಲ್ಲರೂ ಸೇರಿ ಹೋಗೋಣ ಅಂತೇಳಿ ಇವತ್ತಿನ ದಿವಸ ಈ ಒಂದು ನವಜೀವನ ವೃದ್ಧಾಶ್ರಮಕ್ಕೆ ಬಂದು ಇಲ್ಲಿರ್ತಕ್ಕಂಥ ಹಿರಿಯರಿಗೆ ಅಂದರೆ ಏನು ತಂದೆ ತಾಯಿಗಳನ್ನು ನೋಡ್ಕೊಳ್ಳಾರ್ದಂಥ ಮಕ್ಕಳು ಅವ್ರನ್ನ ಬಿಟ್ಟೋದಂಥ ಸಂದರ್ಭದಲ್ಲಿ ಆನಂದರಾವ್ ಅಂತಕ್ಕಂಥ ವ್ಯಕ್ತಿ ಇವತ್ತು ಅವರಿಗೆ ಸುಮಾರು 35 ಜನರಿಗೆ ಇಲ್ಲಿ ಊಟ ವಸತಿಯನ್ನು ಸೌಲಭ್ಯವನ್ನು ಕಲ್ಪಿಸಿ ಅವರಿಗೆ ಒಂದು ವೃದ್ಧಾಶ್ರಮವನ್ನು ಕಟ್ಟಿಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಇದು ಒಂದು ಒಳ್ಳೆಯ ಕಾರ್ಯ. ಇಂಥ ಒಂದು ನಿರ್ಗತಿಕ ಅಂದರೆ ಅನಾಥ ವೃದ್ಧರ ಜೊತೆಗೆ ನಮ್ಮ ಶಾಸಕರು ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರ್ತಕ್ಕಂಥದ್ದು ಅತಿ ಹೆಮ್ಮೆಯ ವಿಚಾರ. ಶಾಸಕರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ದೇವರು ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಶಾಸಕರ ಪರಣ್ಣ ಮುನ್ನವಳ್ಳಿಯವರು ಹುಟ್ಟುಹಬ್ಬದ ಶುಭಾಶಯ ಕೋರುತ್ತಾ ಇವತ್ತು ಅವ್ರ ಹುಟ್ಟುಹಬ್ಬವನ್ನು ಸರಳ ರೀತಿಯಾಗಿ ಆಚರಿಸ್ತಾರೆ. ಅದೇ ರೀತಿಯಲ್ಲಿ ಇಲ್ಲೇ 106 ವಯಸ್ಸಿನಿಂದ ಹಿಡಿದು 70 ವಯಸ್ಸಿರುವಂಥ ಮಕ್ಕಳು ಜೋಪಾನ ಮಾಡಲಾರ್ದಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಒಂದು ವೃದ್ಧಾಶ್ರಮದಲ್ಲಿ ಆನಂದರಾವಂತರು ಜೋಪಾನ ಮಾಡಿ ಅವ್ರು ಇವತ್ತು ನಾವು ಕೇಳ್ಕೊಂಡಾಗ ನಮ್ಮ ಶಾಸಕರು ಇವತ್ತು ಹುಟ್ಟದ ಹಬ್ಬ ಐತಿ ಅವರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂದಾಗ ಅವ್ರು ಒಪ್ಪಿಕೊಂಡು ಇವತ್ತು ನಮ್ಮ ಶಾಸಕರ ಕರ್ಕೊಂಡ್ಬಂದು ವೃದ್ಧಾಶ್ರಮದಲ್ಲಿ ಊಟವನ್ನು ವಿತರಿಸ್ತಾರೆ. ಇಂದು ನಮ್ಮ ಕರ್ನಾಟಕ ವಿಕಲಚೇತನರ RPD ಟಾಸ್ಕ್ ಫೋರ್ಸ್ ಗಂಗಾವತಿ ಘಟಕ ಹಾಗೂ APD ಸಂಸ್ಥೆ ವತಿಯಿಂದ ಬಡ ವಿಕಲಚೇತನ ಕುಟುಂಬಕ್ಕೆ ಅಕ್ಷತಾ ಮತ್ತು ಅವರ ಕುಟುಂಬಕ್ಕೆ ಇವತ್ತು ನಮ್ಮ ಕೈಲಾದಷ್ಟು ಒಂದು 2,000 ರೂಪಾಯಿ ಆಹಾರ ಧಾನ್ಯ ಕಿಟ್ಟು ಮತ್ತು ಟ್ಯಾಬ್ಲೆಟ್ ತಗೊಳ್ಳಿಕ್ಕೆ ಒಂದು ಕೈಲಾದಷ್ಟು ನಮ್ಮ ಒಂದು 1,000 ರೂಪಾಯಿ ಕೂಡ ಸಹಾಯವನ್ನು ಮಾಡಿದ್ದೇವೆ. ಇವತ್ತು ಸಾಕಷ್ಟು ಸಂಘ ಸಂಸ್ಥೆ ಕೂಡ ಮುಂದೆ ಬರ್ತಾ ಇದ್ದೇವೆ. ಇಂಥ ಕುಟುಂಬಕ್ಕೆ ಕೊಟ್ಟರೆ ಅವರಿಗೆ ಒಂದು
ಜೀವನ ನಡೆಸಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಇವತ್ತು ಯಾರಾದರೂ ನಮ್ಮ ಗಂಗಾವತಿ ನಗರದಲ್ಲಿ ಸಾಕಷ್ಟು ಉದ್ಯಮಿಗಳಿದ್ದಾರೆ, ಸಂಘ ಸಂಸ್ಥೆಯ ಪ್ರತಿನಿಧಿಗಳಿದ್ದಾರೆ, ಅಂಥವರು ಈ ಕುಟುಂಬಕ್ಕೆ ಒಂದು ಅನುಕೂಲ ಮಾಡಿದರೆ ಇವತ್ತು ಟ್ಯಾಬ್ಲೆಟ್ ತೊಗೊಳ್ಲಿಕ್ಕೆ ಕೂಡ ಒಂದು ಕಷ್ಟ ಇದೆ, ಒಂದು ತುತ್ತಿನ ಅನ್ನಕ್ಕೆ ಕೂಡ ಇವತ್ತು ಕಷ್ಟದಲ್ಲಿ ಅವರು ಬದುಕ್ತಾ ಇದ್ದಾರೆ. ಅಂಥವರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಮ್ಮೆಲ್ಲ ಬಳಗದ ವತಿಯಿಂದ ಇವತ್ತೇನು ವಿಕಲಚೇತನರ ಒಂದು ಸಂಘಟನೆ ಮುಖಾಂತರ ಅವರಿಗೆ ನಮ್ಮ ಕೈಲಾದಷ್ಟು ಒಂದು ಒಂದು ಚಾಲನೆಯನ್ನು ನೀಡಿದ್ವಿ. ನಂತರ ಕೊಪ್ಪಳ ಜಾತ್ರೆಯಲ್ಲಿ ನೇತ್ರದಾನ ಅಭಿಯಾನ ಮುಂದುವರಿತು. ಬಹಳಷ್ಟು ಜನರು ಗಂಗಾವತಿಯಲ್ಲಿ ಮತ್ತು ಹೆಬ್ಬಾಳ ಸ್ವಾಮೀಜಿಗಳ ನೇತೃತ್ವದಲ್ಲಿ ನೇತ್ರದಾನ ಅಭಿಯಾನ ಮುಂದುವರಿತು. ತದನಂತರ ಆ ರೆಕಾರ್ಡನ್ನು ಮೇಂಟೈನ್ ಮಾಡೋದು ಕಷ್ಟ ಆಯಿತು ನಮಗೆ. ಆಮೇಲೆ ಐ ಕಲೆಕ್ಷನ್ ಸೆಂಟರ್ ನಮ್ಮಲ್ಲಿ ಇದ್ದಿಲ್ಲ, ಹಾಗಾಗಿ ಅದು ನೆನೆಗುದಿಗೆ ಬಿದ್ದಿತ್ತು. ಈಗ ಕೊಪ್ಪಳದಲ್ಲಿ ಐ ಕಲೆಕ್ಷನ್ ಸೆಂಟರ್ ಪ್ರಾರಂಭವಾಗಿದೆ. ಹಾಗಾಗಿ ಇವತ್ತು ನಮ್ಮ ಗೆಳೆಯರೇನಿದ್ದಾರೆ ವಾಲ್ ಆಫ್ ಕೈಂಡ್ನೆಸ್ ಅಂತ ಒಂದು ಇದನ್ನು ಮಾಡಿದ್ರು ಅವರು ಕೋರ್ಟ್ ಎದುರಿಗೆ. ಅದೇ ಗೆಳೆಯರ ಬಳಗದವರು ಇವತ್ತು ನೇತ್ರದ ಅಭಿಯಾನವನ್ನು ನಾವು ಮುಂದುವರಿಸ್ತೀವಿ ಅಂತ ಬಂದಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ನಾವು ಚಪ್ಪಾಳೆ ತಟ್ಟುವುದರ ಮುಖಾಂತರ ಅವರಿಗೆ ಬೆಂಬಲವನ್ನು ನೀಡಬೇಕು. ವಿಶೇಷವಾಗಿ ನೇತ್ರದಾನ ಕಾರ್ಯಕ್ರಮ ನಡೆದಿತ್ತು. ನಾನು ಆ ಸಂದರ್ಭದಲ್ಲಿ ನೇತ್ರದಾನವನ್ನು ಮಾಡೋದ್ರ ಮುಖಾಂತರ ಪೂಜ್ಯರ ಆಶೀರ್ವಾದವನ್ನು ಪಡೆದಿದ್ದೆ. ಅದೇ ರೀತಿಯಲ್ಲಿ ಇವತ್ತು ಈ ಒಂದು ಸ್ನೇಹ ಬಳಗದವರು ನೇತ್ರದಾನ ಭಾಳ ಮುಖ್ಯ. ಮುಂದಿನ ಒಂದು ಜೀವನಕ್ಕೆ ನಾವು ಬೇರೆಯವರ ಜೀವನ ಉಳಿಸಲು ನೇತ್ರದಾನ ಮಾಡೋದು ಭಾಳ ಅವಶ್ಯ ಅನ್ನುವಂಥ ಒಂದು ದೃಷ್ಟಿಯಿಂದ ವಿಶೇಷವಾಗಿ ಸ್ನೇಹ ಬಳಗದ ಎಲ್ಲ ಸದಸ್ಯರು ಕೂಡಿಕೊಂಡು ನಿನ್ನೆ ತಾನೇ ಬಂದು ನಿಮ್ಮ ಹುಟ್ಟುಹಬ್ಬ ಇದೆ, ಜೊತೆಗೆ ವಿಶ್ವ ಏನು ಕಾರ್ಮಿಕ ದಿನಾಚರಣೆ ಇದೆ, ಆ ದಿಶೆಯಲ್ಲಿ ನಾವು ಈ ನೇತ್ರದಾನ ಕಾರ್ಯಕ್ರಮವನ್ನು ಮಾಡೋಣ ಅಂದಾಗ ನಾನು ಸಹಿತ ಭಾಳ ಸಂತೋಷದಿಂದ ಒಪ್ಪಿಕೊಳ್ಳೋದ್ರ ಮುಖಾಂತರ, ಯಾಕಂದ್ರೆ ನೇತ್ರದಾನ ಮಾಡೋದರಿಂದ ಮತ್ತೊಬ್ಬರ ಜೀವದಲ್ಲಿ ಒಂದು ಬೆಳಕನ್ನು ಕಾಣುವಂಥ ಒಂದು ಕಾರ್ಯ ನಡೀತಾ ಇದೆ. ಈಗಾಗಲೇ ಇದು 10 ವರ್ಷಗಳ ಹಿಂದೆಯೇ ಪೂಜ್ಯ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಇದು ನಡೆದಿದೆ. ಆದ ಕಾರಣ ಎಲ್ಲರೂ ತಮ್ಮ ನೇತ್ರದಾನವನ್ನು ಕೊಡೋದ್ರ ಮುಖಾಂತರ ಮತ್ತೊಂದು ಜೀವಕ್ಕೆ ಬೆಳಕನ್ನು ಕೊಡುವಂಥ ಒಂದು ಕಾರ್ಯವನ್ನು ಮಾಡಬೇಕೆನ್ನುವಂಥ ಮನವಿಯನ್ನು ಮುಖ್ಯವಾಗಿ ನಾವು ಚಾನೆಲ್ ವೀಕ್ಷಣೆ ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ GSPN TV ಗಂಗಾವತಿ ಎಂದು ಟೈಪ್ ಮಾಡಿ. ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.